ಮದ್ವೆ ಆದಾಗಿಂದ ಕೇಳ್ತಾ ಇದ್ದೀನಿ ಕೆಮ್ಮನ್ ಗುಂಡಿ ತೋರಿಸಿ ಅಂತ. ಕೆಮ್ಮನ್ ಗುಂಡಿ ತೋರ್ಸೋದಿರ್ಲಿ, ಈ ರುಬ್ಬೋಗೊಂಡ್ಬಿಟ್ಟು ಬೇರೆ ಏನು ತೋರಿಸ್ಲೇ ಇಲ್ಲ. ಮದ್ವೆ ಆದಾಗಿಂದ ಈ ಇಡ್ಲಿ ಇಟ್ಟು ರುಬ್ಬೋದು, ಬೇಯಿಸೋದು, ಇದೇ ಕೆಲಸ ಆಗೋಯ್ತು. ಮುಖ್ಯ ಪ್ರಾಣ. ಅಯ್ಯಪ್ಪ, ಬೇರೆ ಮನೆಗೆ ಬಂದಿದ್ದೀನಿ. ಇಲ್ಲ, ಹಕ್ಕಿಗಳಿವೆ. ನಮ್ಮನೆ. ಅಯ್ಯಪ್ಪ, 6 ಕಾಲು. ದೇವರ ಆಫೀಸ್ಗೆ ಬೇರೆ ಬೇಗ ಹೋಗ್ಬೇಕಿತ್ತಲ್ಲ. ಮುಖ್ಯ ಪ್ರಾಣ, ನೀನಾದ್ರೂ ನನ್ನ ಎಬ್ಬಿಸ್ಬಾರ್ದಿತ್ತ. ಸುಖ ನಿದ್ರೆಯಲ್ಲಿದ್ಯಲ್ಲ, ಅದಕ್ಕೆ ಎಬ್ಬಿಸ್ಲಿಲ್ಲ. ಬರೀ ಶರೀರವಾಣಿ. ಗೌ, ಗುಡ್ ಮಾರ್ನಿಂಗ್. ಲೇಟ್ ಲತೀಫ್ ಪತಿ ದೇವ್ರಿಗೆ. ಅಯ್ಯೋ ಸುಮ್ಮನಿರಮ್ಮ. ಸುಮ್ನಿದ್ರೆ ಇಡ್ಲಿ ಬೇಯಲ್ಲಪ್ಪ. ಲೇ, ನೀನು ಹೇಳುವಾಗ ಎಬ್ಸೋದಲ್ವೇನೆ? ಇವತ್ತೆಷ್ಟು ಬಿಸಿ ಇದ್ದೀನಿ ಗೊತ್ತಾ ನಾನು. 2 ಸಲ ಬಂದು ನಾನು ಎಬ್ಸಿದ್ದೀನಿ, ನೀವೇ ಗೊರಕೆ ಹೊಡಿತಿದ್ರಿ. ಆ ಗೊರಕೆನೇನಾದ್ರೂ BTS ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಡೆದಿದ್ರೆ 10 ಬಸ್ಗಳು ಸಾಲಾಗಿ ನಿಂತ್ಬಿಡ್ತಿತ್ತು. ನಾನ್ ನಿಲ್ಲಿಲ್ಲಪ್ಪ, ವಾಪಸ್ ಬಂದ್ಬಿಟ್ಟೆ. ಪತಿ ದೇವ್ರು ಅಂತ್ಯ, ದೆವ್ವಕ್ಕೆ ಬೈದಂಗೆ ಬೈತೀಯ. ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ, ಅಲ್ಲಿ ತನಕ ಇಟ್ಕೊ ಬರಲ್ಲ. ಬಾಬಾ, ಎಲ್ಲಿಗೆ? ದಿಲ್ಲಿಗೆ. ಅಲ್ಲಿಗೆ ನೀವು ಹೋಗಿ ಸ್ನಾನಕ್ಕೆ ನಾನು ಹೋಗ್ತೀನಿ. ಬಾಯ್. ಏನಪ್ಪ ನಾನು ಬಿಸಿ ಇರೋದಿರ ಎಲ್ಲರೂ ರಶ್ ಮಾಡ್ತಾರಪ್ಪ. ಯಾಕಪ್ಪ ಇಷ್ಟೊಂದು ಆತ್ರವಾಗಿದ್ದೀರಾ? ಅಯ್ಯೋ ಬಾಸ್ ಕಾಲ್ ಮಾಡಿದ್ರ ಕಣೆ, ಎಲ್ಲಿದ್ರು ಎದ್ದು ಬಿದ್ದು ಬೇಗ ಬಾ ಅಂತ. ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಪ್ಪ. ಅವಳು ಬರೋವರೆಗೂ ಸ್ವಲ್ಪ ಬ್ಯುಸಿಯಾಗಿ ತಗೊಳ್ಳಿ, ಇದನ್ನ ಕುಡೀರಿ. ಏನಪ್ಪ ಇದ್ಯಾಕಪ್ಪ 3 ಸೋಪು? ತಲೆಗೆ, ಹೊಟ್ಟೆಗೆ, ಕಾಲ್ಗೆ. ಭಾವ, ಏನು ನಿಮ್ಗೆ ಅರ್ಜೆಂಟ್ ಅಂತ ನಾನು ಅರ್ಧಂಬರ್ಧ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ನೀವು ಬೇಗ ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಯಾಕಂದ್ರೆ ಮತ್ತೊಂದ್ಸರಿ ನಾನು ಸ್ನಾನ ಮಾಡ್ತೀನಿ. ಇವರೆಲ್ಲ ಲೀಟರ್ ಗಟ್ಲೆ ಸ್ನಾನ ಮಾಡೋದ್ರಿಂದಾನೆ ಆ ನಾರದ ಮೀಟರ್ ಗಟ್ಲೆ ಗೊತ್ತ ನೀರಿನ ಬಿಲ್ ಕೊಡೋದು. ಏನ್ ಬಾವ ನಿಮ್ದು? ಲೋ, ನೀನ್ ಎಲ್ಲಿಗಪ್ಪ? ಬಾತ್ರೂಮ್ ಅಲ್ಲಿ ಮದ್ವೆ ನಡೀತಾ ಇದೆಯಂತೆ, ಅಕ್ಷತೆ ಹಾಕ್ಬಿಟ್ಟು ಬರ್ತೀನಿ ರೀ. ಕೇಳೋದ್ ನೋಡಿ, ಅಷ್ಟು ಗೊತ್ತಾಗಲ್ಲ ಬಾತ್ರೂಮ್ಗೆ ಏನಕ್ಕೆ ಹೋಗ್ತಾರೆ ಅಂತ. ನಂಗೆ ಸ್ನಾನ ಮಾಡ್ಬೇಕಣೋ. 1 ನಿಮಿಷ ಇರಿ, 2 ಮಿನಿಟ್ಸ್ ಹೋಗಿ 30 ಮಿನಿಟ್ಸ್ ವಾಪಸ್ ಬಂದ್ಬಿಡ್ತೀನಿ. ಇಲ್ಲೇ ವೇಟ್ ಮಾಡ್ತಾರೆ. ಅಂದ್ರೆ ಟೋಟಲ್ 32 ಮಿನಿಟ್ಸ್. ಲೋ, ಬೇಕಾದ್ರೆ ಜೊತೆಗೆ ಸ್ನಾನ ಮಾಡೋಣ ಕಣೋ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ. ಆ ಉಯ್ಯಾಲೆಯಿಂದ ನಿನ್ನನ್ನು ದೂಡು ಬಿಡ್ತೀನಿ ಮಗನೇ. ಅಯ್ಯೋ ದೇವರೇ. ಲೇ ಗೌರಿ, ಬಾರ ಇಲ್ಲಿ. ಏನಪ್ಪ? ಅದ್ಯಾವ ದಟ್ಟ ದರಿದ್ರ ಗಳಿಗೆಯಲ್ಲಿ ನಿನ್ನ ಅಪ್ಪಮ್ಮ ನಿನ್ನ ಈ ತಮ್ಮ ತಂಗಿಂದ್ರಿಗೆ ಜನ್ಮ ಕೊಟ್ರಮ್ಮ. ಯಾಕಪ್ಪ? ಅಲ್ಲ, ಈ ಶನಿಗೇನಂತ ಅರ್ಜೆಂಟು? ನನ್ನ ತಮ್ಮ ಶನಿ ಅಲ್ಲ. ಈ ದನಿಗೇನಂತ ಅರ್ಜೆಂಟು? ಅವನು ಯಾರನ್ನ ನೋಡಕ್ ಹೋಗ್ಬೇಕಂತಪ್ಪ, ಬೇಗ ಹೊರಡ್ಬೇಕು ಅಂತ ಮೊನ್ನೆನೆ ಹೇಳ್ತಿದ್ದ. ಯಾರಿಗೋ ಕಾಳು ಹಾಕಿದ್ದಾನೆ. ಒಂಟಿಯಾಗಿರುವುದು ಬಾರೋ ಬಾರೋ. ನಮ್ಮ ಮಗನೇ ಬೋರ್ ಬರೋಂಗ್ ಹೊಡಿತೀನಿ, ಬೇಗ ಒಯ್ಕೊಂಡು ಬೇಗ ಬರ್ಬೇಕು. ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಅಂಕಲ್, ಎಲೆಕ್ಷನ್ ಮುಗ್ದು ತುಂಬಾ ದಿನ ಆಯ್ತಲ್ವಾ, ಇವಾಗ ಯಾಕೆ ಈ ಹಾಡು ಹೇಳ್ತಿದ್ದೀರಾ? ನಾನ್ ಹೇಳ್ತಾವ ಈ ಮೂವರೊಳಗೆ ಅಂದ್ರೆ ಪಾರ್ಟಿಗಳಲ್ಲಮ್ಮ, ದಾಸರ ಪದ ಇದು. ಹೆಣ್ಣು ಹೊನ್ನು ಮಣ್ಣು ಇದರಲ್ಲಿ ಯಾವುದು ಮುಖ್ಯ ಅಂತ ದಾಸರು ಕೇಳ್ತಾರೆ. ಅಂಕಲ್, ಈ ಹೆಣ್ಣು ಹೊನ್ನು ಮಣ್ಣಲ್ಲಿ ನಿಮ್ ಪ್ರಕಾರ ಯಾವ್ದು ಮುಖ್ಯ? ನನ್ಗೆ ನನ್ನ ಕವರಗಳೇ ಮುಖ್ಯ. ಎಲ್ಲೇ ನಿಮ್ಮಣ್ಣ ಕರಿಯವನ? ಅಣ್ಣದಿಂದ ಸ್ನಾನ ಆಗಿಲ್ಲ. ಸ್ನಾನ ಮಾಡೋದು ಕವನ ಯಾಕಮ್ಮ? ಕವನ ಕೇಳೋದಕ್ಕೆ ಸ್ನಾನ ಯಾಕಮ್ಮ? ಕರಿಯವನ ಮುಖ ತೊಳ್ಕೊಂಡಿದ್ರೆ ಸಾಕು. ಕೈ ಅಣ್ಣ, ನಾರ್ದ ಅಂಕಲ್ ನಿನ್ಗೋಸ್ಕರ ಹೊಸ ಕವನ ಕರ್ಕೊಂಡ್ ಬಂದಿದ್ದಾರೆ. ಬಾ ಬಾಪ್ಪ. ಹೋಗಿಪ್ಪ. ಗೌ, ನನ್ ಜೊತೆ ನೀನು ಬಾ ಅಮ್ಮ. ಹೋಗಿಪ್ಪ. ಏನಪ್ಪ, ನೀವ್ ಹೋಗಿ ಅವ್ರ ಹತ್ರ ಮಾತಾಡ್ತೀರಿ, ಈಶಂದು ಸ್ನಾನ ಮುಗಿದ್ ಕೂಡ್ಲೆ ನಿಮ್ಮನ್ನ ಕರೆಯೋ ಹಾಗೆ ನಾಟಕ ಮಾಡ್ಬಿಡ್ತೀನಿ. ಮುಚ್ಕೊ ಮುಚ್ಕೊ ಮುಚ್ಕೊ. ಹಾಯ್ ನಾಗರ ಅಂಕಲ್. ಇದು ನಾರದ ಅಂಕಲ್. ಯಾವಾಗ ಹೋಗ್ತೀರಾ? ಸಾರಿ, ಯಾವಾಗ ಬಂದ್ರಿ? ಏನು ಬೆಳಿಗ್ಗೆ ಬೆಳಿಗ್ಗೆ? ಅದು ಬೆಳಗ್ಗೆ 3 ನಿಮಿಷದಲ್ಲಿ 3 ಸೊಗಸಾದ ಕವನಗಳನ್ನ ಬರೆದು ಬಿಟ್ಟಿದ್ದೀನಿ. ಓದ್ಬಿಟ್ಟು ಹೋಗೋಣ ಅಂತ ಬಂದೆ. ಕೂತ್ಕೋ.
ಅಲ್ಲ ಇವತ್ತು ಕವನ ಗಿವನ ಏನು ಬೇಡ, ಆಫೀಸಿಂದ ಎರಡೆರಡು ಸಾರಿ ಕಾಲ್ ಬಂತು, ಅರ್ಜೆಂಟಲ್ಲಿ ಇದ್ದೀನಿ ಇವ್ರೆ. ಆಫೀಸ್ ಎಲ್ಲಿಗೆ ಹೋಗುತ್ತೆ, ಅಲ್ಲೇ ಇರುತ್ತೆ. ಅರ್ಜೆಂಟ್ ಮಾಡ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಿಧಾನವೇ ಪ್ರಧಾನ. ಮನುಷ್ಯನಿಗೆ ತಾಳ್ಮೆ ಬೇಕು ಕಣಯ್ಯ, ತಾಳ್ಮೆ. ಅದ್ರ ಬಗ್ಗೆ ಒಂದು ಸೊಗಸಾದ ಕವನ ಬರ್ದಿದ್ದೀನಿ, ಓದ್ಬಿಡ್ತೀನಿ ಕೇಳು. ದಾನ 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 ಮಹಾದಾನ. ಆ ದಾನವೇ ನಿಧಾನ, ನೇತ್ರದಾನ, ರಕ್ತದಾನ, ಅನ್ನದಾನ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಯಾವ ದಾನ? ಮೈದಾನ ಮತ್ತೆ ಗರ್ಭದಾನ. ಅದು ಹೆಂಗಸರಿಗೆ. ಗಂಡಸರಿಗೆ ಸಮಾಧಾನ ಸಮಾಧಾನ ಸಮಾಧಾನ. 3 ಸಮಾಧಾನ. ಏನಪ್ಪ ಮೋನಪ್ಪ. ಏನಪ್ಪ? ಈಶಂದು ಸ್ನಾನ ಮುಗೀತಪ್ಪ. ನೀವು ಬಂದು ಸ್ನಾನ ಮಾಡದೇ ಇದ್ರೆ ಬೇರೆ ಯಾರ್ಯಾರೋ ಸ್ನಾನಕ್ಕೆ ಹೋಗ್ಬಿಡ್ತಾರೆ. ಅಯ್ಯೋ, ಯಾರ್ಯಾರೋ ಹೋಗ್ತಾರೆ, ಈ ಮನುಷ್ಯ ಮಾತ್ರ ಇನ್ನೂ ಹೋಗಲ್ಲ. ನಾನು ಬರಲ್ಲ. ಬಸವ, ಒಂದು ಕವನನ ಅರ್ಧ ಕೇಳ್ಬಿಟ್ಟು ಹೋದ್ರೆ ಅವನಿಗೆ ರೋರೋ ನರಕ ಪ್ರಾಪ್ತಿ ಆಗುತ್ತೆ. ಮದುವೆ ಮಾಡಿಸ್ಬೇಕಾದ್ರೆ ಪುರೋಹಿತರು ಏನ್ ಹೇಳ್ತಾರೆ ಗೊತ್ತಾ? ಸುರಗ್ನ ಸಾವಧಾನ, ಸುಮೂರ್ತ ಸಾವಧಾನ. ಅಂದ್ರೆ ಸಮಾಧಾನವಾಗಿ ನಿಧಾನವಾಗಿ ತಾಳಿ ಕೊಟ್ಟು, ಹೆಂಡತಿಗೆ ತಾಳಿ ಕೊಟ್ಟು ಬೇರೆಯವರು ಕಟ್ಟಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾರಪ್ಪ. 2 ಸಾರಿ ಫೋನ್ ಬಂದಿತ್ತು ಆಫೀಸಿಂದ, ಬೇಗ ಬಾ ಅಂತ. ಫೋನ್ ಕಿತ್ತಾಕಯ್ಯ, ಕತ್ತರಿಸಾಕಯ್ಯ ಫೋನ್. ಕತ್ತರಿಸಾಕ ಒಂದಾಕ್ಷಣ ಗುರುಗುಟ್ಟಕ್ಕೆ ಶುರು ಹಚ್ಕೊಂತು. ಬರಲ್ಲ. ಹಲೋ ಸರ್, ಹೊರಟಿದ್ದೀನಿ ಸರ್. ಹೊರಟೆ ಸರ್. ಇಲ್ಲ ಸರ್, ಅವಾಗ ಸ್ನಾನಕ್ಕೆ ಹೋಗಿದ್ದೆ ಸರ್, ಸ್ನಾನ ಮಾಡೋಕ್ಕಾಗಿಲ್ಲ ಸರ್. ಇವಾಗ ಮಾಡ್ತಾ ಇದ್ದೀನಿ ಸರ್. ಹ್ಞೂ ಸರ್, ಸೋಪ್ ಹಚ್ಕೊಂಡಿದ್ದೀನಿ ಸರ್, ಫುಲ್ ಸೋಪು. ಸ್ಮೆಲ್ ನೋಡಿ ಸರ್, ಇಲ್ಲಿ ನೋಡಿ ಬರ್ತಾ ಇದೆಯಲ್ಲ ಸರ್. ಹ್ಞೂ ಸರ್, ಕಣ್ಣೆಲ್ಲ ಮುಚ್ಕೊಂಡಿದ್ದೀನಿ ನೋಡಿ. ಕಾಲು ಕಾಣ್ತಾ ಇಲ್ಲ ಸರ್, ಅಂದರೆ ಸರ್ ಇದು ಕಾಲು ಕೇಳ್ತಾ ಇಲ್ಲ ಸರ್. ಓಕೆ ಸರ್, ಕಟ್ಟಾಗ್ತಿದೆ ಸರ್, ಬರ್ತೀನಿ ಸರ್. ಯಾರ್ದಪ್ಪ ಫೋನು? ಅದು ಇದು ಆಫೀಸಿಂದ ಬಾಸು. ಬೆಳಗ್ಗೆಯಿಂದ 3 ಸಾರಿ ಫೋನ್ ಮಾಡಿದ್ರು. ಉಗಿತಾ ಇದ್ದಾರೆ. ನಾನು ಹೇಳ್ತಾನೆ ಇದ್ದೀನಿ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ನಾನು ಸ್ನಾನಕ್ಕೆ ಹೊರಟಾಗ ಏನಾದ್ರೂ ಒಂದು ಗಂಡ ಅಂತರ, ಏನಾದ್ರೂ ಒಂದು ಅವಾಂತರ, ಏನಾದ್ರೂ ಒಂದು ದುರಂತ, ಏನಾದ್ರೂ ಒಂದು ಸಂಕಟ, ಏನಾದ್ರೂ ಒಂದು ವೆಂಕಟ, ಏನಾದ್ರೂ ಒಂದು ನಾರದ, ಇವನಿಗೆ ಏನಾದ್ರೂ ಆಗಬಾರ್ದ. ಅದಕ್ಕೆ ಕಣಯ್ಯ ಬೆಳಗ್ಗೆ ಎದ್ದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮೂಪ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯ ಸರ್ವತ ಅಂತ ಹೇಳ್ಬಿಟ್ರೆ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಕಣಯ್ಯ. ಸಮಾಧಾನವಾಗಿದ್ರೆ ಹೇಗಾಗುತ್ತೆ ಅಂತ ನಾನು ಈ ಪಯಂನ 2ನೇ ಪಾರ್ಟಲ್ಲಿ ಬರ್ದಿದ್ದೀನಿ. ವಾವ್, ವಾಟ್ ಎ ಲಿರಿಕ್ಸ್. ಜಸ್ಟ್ ಮಿನಿಟ್, ಇದನ್ನು ಕೇಳಬೇಕು ಅಂದ್ರೆ ಸಿಕ್ಕಾಪಟ್ಟ ಆಡಿಯನ್ಸ್ ಬೇಕು. ಜಸ್ಟ್ ಮರ್ಚಿ ಮರ್ಚಿ. ಈಶಾ, ಇಲ್ಲಿ ಬಾ ಚಿನ್ನ. ಅದೆಷ್ಟು ದಿನದಿಂದ ಯೋಚನೆ ಮಾಡ್ತಿದ್ದೆ ಗೊತ್ತೇನು, ನಮ್ಮ ಈಶನಿಗೆ ಏನಾರು ಕೊಡ್ಬೇಕು ಅಂತ. ದಿನ ಕೊಡ್ತಿರಲ್ಲ. ಇಲ್ಲ ಕಣಕಂದ, ಸ್ಪೆಷಲ್ ಆಗಿರೋದು ಏನಾರು ಕೊಡ್ಬೇಕು ನಿಂಗೆ. ಏನ್ ಕೊಡ್ತೀರಾ? ತಗೋ ಚೈನೀಸ್ ವಾಸ್ತು ಬೊಂಬೆ. ಅದು ನನ್ನಲ್ಲೇನು ಊದಬೇಕು ಅಂತಿದ್ರಲ್ಲ ಕವನ, ಅದು ಶ್ರೀಯುತರಲ್ಲಿ ಊದಿ ಬರಲ್ಲ. ಆಯ್ತು, ಹೋಗಪ್ಪ ನೀನು. ಅವನ ಮುಂದೆನೆ ಓದ್ತೀನಿ. ಬರೋ ವಿಷಯ ಬದುಕು ಅಂದ್ರೆ ಏನು? ಸಾಯೋದಕ್ಕಿಂತ ಮುಂಚಿಂದು. ನಿನಗೆ ಕವನ ಹೇಳಿ ಏನು ಪ್ರಯೋಜನ ಇಲ್ಲ. ಕವನಗಳಂದ್ರೆ ಹುಚ್ಚಂತೆ. ಬುಲ್ ಮುಂದೆ ಬೆಲ್ಲ ಕೈ ಆಡಿಸ್ಬೇಕು. ನಾಳೆ ಬೆಳಗ್ಗೆ ಬರ್ತೀನಿ. ನಿಮ್ ಬಾಬಾ ಇದಾರಲ್ಲ ಬಸವ, ಅವನ ಮುಂದೆನೆ ಓದ್ತೀನಿ. ಯೋ, ಎಷ್ಟು ಸಲಿನೇ ಹೇಳ ನಿನ್ಗೆ. ನಾನ್ ಕೂಲು. ಎಲ್ಲಿ ಬಾಲು? ಫ್ಯಾಕ್ಟ್ರಿ ಇದೆಯೋ ಇಲ್ವೋ ಇವತ್ತು? ಹೇಳಿ ಬಾಲುಸ್ ವೈಫು. ಅವ್ರಿಗಿವತ್ತು ಆಫೀಸಲ್ಲಿ ಮೀಟಿಂಗ್ ಇದೆಯಂತೆ, ಅವ್ರು ಇವತ್ತು ಬರಲ್ವಂತೆ. ನೋಡು, ಗಾಡಿ ಹೊರಗಡೆ ಇದೆ, ಎಲ್ಲ ತಂದು ರೆಡಿ ಮಾಡ್ಕೊಡ್ತೀನಿ, ತಗೊಂಡೋಗಿ ಮಾರ್ಕೊಂಬಂದ್ಬಿಡು. ದುಡ್ಡು ಮಾತ್ರ ಜೋಪಾನವಾಗಿ ತಂದು ಕೊಡ್ಬೇಕು. ಕುಲು, ಆದ್ರೆ ಯಾಮಾರ್ಬಿಟ್ಟು ಚಟ್ನಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅಯ್ಯೋ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನನಗೆ ಚೆನ್ನಾಗಿ ಗೊತ್ತು. ಏನು? ಚಟ್ನಿಗೆ ಜುಳು ಜುಳು. ಇವತ್ತಿನ ಮೀಟಿಂಗ್ ಅಲ್ಲಿ ಲುಂಗಿಗಳು ಸೇಲ್ಸ್ ಜಾಸ್ತಿ ಮಾಡೋದು ಹೇಗೆ ಅನ್ನೋದು ಚರ್ಚೆ ಮಾಡೋಣ. ಸರ್, ಈ ಲುಂಗಿನ ನಮ್ಮ ದೇಶದ ಡ್ರೆಸ್ ಕೋಡ್ ಮಾಡ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ಸರ್? ಎಲ್ಲಾ ಸರ್ಕಾರಿ ಆಫೀಸ್ಗಳಲ್ಲೂ ಲುಂಗಿ ಸುತ್ಕೊಂಡೇ ಓಡಾಡ್ತಾರೆ. ಹಾಗಂತ ಗೆಜೆಟ್ ನೋಟಿಫಿಕೇಶನ್ ಮಾಡ್ಬಿಟ್ರೆ? ವೆರಿ ಗುಡ್, ಅದಾಗಲ್ಲ. ನೆಕ್ಸ್ಟ್ ಸರ್, ಯೂಶಲಿ ನಾವು ಮನೆಗೆ ಅರ್ಶನ ಕುಂಕುಮಕ್ಕೆ ಬಂದವ್ರಿಗೆ ಬ್ಲೌಸ್ ಪೀಸ್ ಕೊಡ್ತೀವಿ. ಅದ್ರ ಬದಲು ಲುಂಗಿನ ಕೊಟ್ಟು ಇದನ್ನ ಇಟ್ಕೊಂಡ್ರೆ ಗಂಡನ ಆಯಸ್ ಜಾಸ್ತಿ ಆಗುತ್ತೆ, ಸಂತಾನಾಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪಬ್ಲಿಸಿಟಿ ಕೊಟ್ರೆ ಹೇಗೆ ಸರ್? ಗುಡ್ ಸಜೆಷನ್. ಇರ್ಲಿ, ಅದು ಪಕ್ಕಕ್ಕಿಡಿ. ನೆಕ್ಸ್ಟ್. ಉಯ್ ಮಾ, ನಿಮ್ ಸೌಂದರ್ಯ ಜಾಸ್ತಿ ಆಗೋದಕ್ಕೆ ಆಗಾಗ ಲುಂಗಿ ಧರಿಸ್ತಾ ಇರಿ ಅಂತ ಬ್ಯೂಟಿ ಟಿಪ್ಸ್ ಕೊಟ್ರೆ ಹೇಗೆ ಸರ್? ಲುಂಗಿ ಬ್ಯೂಟಿ ಹೆಚ್ಚಲ್ಲಮ್ಮ,
ಎಲ್ಲೇ ಬಸವ ಬಂದ? ಬಸವ ಹೆಸರಿಗಷ್ಟೇ ಎಕ್ಸ್ಪ್ರೆಸ್, ಸೆಟ್ಲ್ ಗಾಡಿಗಿನ್ನ ಲೇಟ್. ಅಯ್ಯಪ್ಪ ಮೀಟಿಂಗ್ ಬೇರೆ ಸ್ಟಾರ್ಟ್ ಆಗಿದೆ, ಏನಪ್ಪ ಮಾಡ್ಲಿ? ಅಯ್ಯಪ್ಪ ಬಾಸ್ ಹೋಗಿತ್ತಾರಲ್ಲಪ್ಪ. ಮಾರುತಿ, ಜೈ ಶ್ರೀರಾಮ್. ಏನು ಬಸವ ಕರೆದಿದ್ದು? ಲುಂಗಿ ಉಟ್ಕೊಳಕ್ಕೆ ಏನಾದ್ರು ಸಹಾಯ ಮಾಡ್ಬೇಕೆ? ಇಲ್ಲ ಕಣೋ, ಲುಂಗಿ ಉಟ್ಕೊಂಡು ಬರೋವಾಗ ಲೇಟ್ ಆಗಿದೆ ಕಣೋ. ಬಾಸ್ ಬೈತಾರೆ ಕಣೋ, ಏನಾರು ಮಾಡು. ಏನಾರು ಮಾಡಂತ ನನ್ನನ್ನ ಕೇಳೋ ಬದಲು ಹೋಗಲ್ಲಿ ಕೂತ್ಕೋ. ಇಲ್ಲ ಕಣೋ, ಹೋದ್ರೆ ಬೆಂಡೆತ್ತಾರೆ. ಹೋಗು ಬಸವ. ಬಸವ ಯಾವಾಗ್ಲೂ ಲೇಟು, ಹುಟ್ಟಿದ್ದೇ ಲೇಟು. ಇವತ್ತು ಬರ್ಲಿ ಯಾಕೆ ಅಂತ ಕೇಳ್ಬಿಡ್ತೀನಿ. ನನ್ನ ಜೊತೆ ಇರೋ ನಂಗೆ ಹೆದರಿಕೆ ಆಗುತ್ತೆ ಕಣೋ. ಬಾಸ್ ಏನಾರು ಆಕ್ಷನ್ ತಗೊಂಡ್ರೆ ಕಷ್ಟ ಆಗುತ್ತೆ ಕಣೋ. ಬಸವ ಹೋಗು, ಏನಾಗುತ್ತೆ ಅಂತ ನೋಡೋಣ. ಹೋಗು. ಇಲ್ಲ ಕಣೋ, ನಂಗೆ ಹೆದರಿಕೆ ಆಗುತ್ತೆ ಕಣೋ. ಹೋಗು. ಏನ್ರಿ ಬಸವ, ಏನಾಗ್ತಾ ಇದೆ ನಿಮ್ಗೆ? ಲೇಟ್ ಆಗ್ಬಿಟ್ಟಿದೆಯಲ್ಲ, ಬರ್ಲಾ ಬೇಡವಾ ಅಂತ ಯೋಚನೆ. ಅಲ್ಲೋಡಿ, ಹಿಂದೆ ಮುಂದೆ ಓಡಾಡೋದು ಒಳ್ಳೆ ಗೂಳಿ ತರ. ನಡಿ ಬಸವ, ನಡಿ ನಡಿ ನಡಿ. ಬಸವ, ಇವತ್ತು ಲೇಟ್ ಆಗಿ ಬಂದಿದ್ದಕ್ಕೆ ಏನು ಗೊತ್ತಾ ಪನಿಷ್ಮೆಂಟ್? ಏನ್ ಸರ್? ರಿಮೂವ್ ಯುವರ್ ಶೂಸ್ ಅಂಡ್ ಸ್ಟ್ಯಾಂಡ್ ಅಪ್ ಆನ್ ದ ಚೇರ್. ಸರ್ ಬೇಡ ಸರ್. ಸ್ಟ್ಯಾಂಡ್ ಅಪ್ ಆನ್ ದ ಚೇರ್. ಅಯ್ಯೋ ಸರ್. ಜೈ ಶ್ರೀರಾಮ್. ನೋಡ್ರೆ ಸರ್, ಇವತ್ತಿನ ಮೀಟಿಂಗ್ ಅಲ್ಲಿ ಲುಂಗಿಗಳ ಸೇಲ್ಸ್ ಹೇಗೆ ಹೆಚ್ಚಿಸೋದು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ಸರ್ ನಂದೊಂದು ಪ್ಲಾನ್ ಇದೆ, ಹೇಳ ಸರ್. ಹೇಳಿ. ನಾವು ಈ ಲುಂಗಿಗಳಿಗೆಲ್ಲ ಎಕ್ಸ್ಪೈರಿ ಡೇಟ್ ಹಾಕಿಬಿಡೋಣ ಸರ್. ಈ ಮೆಡಿಸಿನ್ಗೆಲ್ಲ ಹಾಕ್ತಾರಲ್ಲ ಸರ್, ಹಂಗೆ ಎಕ್ಸ್ಪೈರ್ ಆದ ಲುಂಗಿಗಳನ್ನೆಲ್ಲ ಉಟ್ಕೊಂಡ್ರೆ ಅಲ್ಲಲ್ಲಿ ನಾವೇ ಅಲ್ಲಲ್ಲಿ ಕೆರೆತ ಅಲ್ಲಲ್ಲಿ ಕಡಿತ ಉಂಟಾಗುತ್ತೆ ಅಂತ ನಾವು ಪೇಪರಲ್ಲಿ ಆ್ಯಡ್ ಕೊಡೋಣ ಸರ್. ಹಾಗೆಲ್ಲ ಹಳೆ ಲುಂಗಿ ಬಿಸಾಡ್ತಾರೆ ಸರ್, ಹೊಸ ಲುಂಗಿ ಹಾಕ್ಕೊಂತಾರೆ ಸರ್. ವೆರಿ ಗುಡ್ ಬಸವ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಲುಂಗಿಗಳೆಲ್ಲ ಪೀಸ್ ಪೀಸ್ ಆಗಿ ನಮ್ಮ ಗೋಡನಲ್ಲಿ ಬಿದ್ದಿತ್ತು ಸರ್. ತೋರಿಸಿದ್ರೆ ಬೈತೀರಾ ಅಂತ ನಾನು ತೋರಿಸ್ಲಿಲ್ಲ ಸರ್. ಏನ್ರಿ ಇದು, ಇಲಿಗಳು ಕಚ್ಚಾಕ್ದಂಗೆ ಇದೆಯಲ್ರಿ? ಹ್ಞೂ ಸರ್. ಸರ್, ಲುಂಗಿಗಳಂದ್ರೆ ಇಲಿಗಳಿಗೆ ತುಂಬಾ ಇಷ್ಟ ಸರ್, ಅದಕ್ಕೆ ಹುಡುಕೊಂಬಂದ್ ಕಚ್ತವೆ ಸರ್. ಅಲ್ಲ ರೀ, ಇಲಿಗಳು ಲುಂಗಿಗಳನ್ನ ಕಚ್ತಾ ಇದ್ದಾಗ ನೀವೇನ್ರಿ ಮಾಡ್ತಾ ಇದ್ರಿ? ಸರ್, ನಾವು ಉಟ್ಕೊಂಡ್ರೆ ಲುಂಗಿನ ಕಚ್ಚಿದ್ರೆ ನಮಗೆ ಗೊತ್ತಾಗುತ್ತೆ ಸರ್. ಗೋಡೌನಲ್ಲಿರೋ ಲುಂಗಿನ ಕಚ್ಚಿದ್ರೆ ನಮ್ಗೆ ಹೇಗೆ ಸರ್ ಗೊತ್ತಾಗುತ್ತೆ? ರೇ, ಮೊದ್ಲೇ ನಮ್ ಸೇಲ್ಸ್ ಚೆನ್ನಾಗಿಲ್ಲ, ಅದ್ರ ಮೇಲೆ ಇದು ಲಾಸ್ ಮೇಲೆ ಲಾಸ್. ಒಂದು ಕೆಲಸ ಮಾಡೋಣ, ಕಿಂದ್ರು ಜೋಗಿನ ಕರೆಸ್ಬಿಡೋಣ, ಎಲ್ಲಾ ಇಲಿಗಳನ್ನು ಸಾಯಿಸಿಸ್ಬಿಡೋಣ. ಇಲಿ ಸಾಯಿಸೋದಕ್ಕಿಂತ ಒಂದು ಕೇಕ್ ಇದೆ, ಅದು ತಂದಿಟ್ಬಿಟ್ರೆ ಸಾಕು, ಇಲಿಗಳು ತಿಂದು ಎಲ್ಲ ಸತ್ತೋಗ್ಬಿಡ್ತವೆ. ಬಸವ, ಸುಮ್ಮನಿರೋ, ಸುಮ್ಮನಿರೋ, ಬಿಡು, ನೋಡ್ತಿದ್ರ ಕಣೋ. ಏನ್ರಿ ಬಸವ, ಸುಮ್ನೆ ನಿಂತ್ಕೊಳ್ರಿ. ಏ ಬಸವ, ನಿಮ್ ಬಾಸ್ಗಳು ಇಲಿಗಳನ್ನ ಕೊಲ್ಬಾರ್ದು ಅಂತ. ಇಲಿಗಳು ಮೂಷಿಕ ವಾಹನ, ನನ್ನ ಫ್ರೆಂಡ್ ಗಣೇಶನ ವಾಹನ. ಅವನ್ನೇನಾರು ಸಾಯಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ, ನಿನ್ನ ಚೇರ್ ಮೇಲಿಂದ ಕೆಳಗಡೆ ತಳ್ಳಿಬಿಡ್ತೀನಿ. ಆಯ್ತು ಕಣೋ, ನಾನು ಹೇಳ್ತೀನಿ. ಅದೇನ್ರಿ ಒಬ್ಬೊಬ್ರೆ ಮಾತಾಡ್ಕೊಂತ ಇದಾರೆ, ಅದೇನಂತ ಹೇಳ್ರಿ. ಬಿಡು ಸರ್. ಇಲಿಗಳು ಅಂದ್ರೆ ಗಣಪತಿ, ಇದು ಗಣಪತಿ ವಾಹನ ಅಲ್ವಾ ಸರ್? ಸರ್ ಅವುಗಳನ್ನ ಕೊಲ್ಬಾರ್ದು ಸರ್. ಬೇಕಾದ್ರೆ ಎಲ್ಲ ಇಲಿಗಳನ್ನ ಹಿಡ್ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಮನೇಲಿ ಬಿಟ್ಕೊಳ್ಳಿ, ಇಲ್ಲ ಇಟ್ಕೊಳ್ಳಿ. ರೇ, ನಮಗ್ ಲಾಸ್ ಮೇಲೆ ಲಾಸ್ ರೀ. ಎಲ್ಲ ಲುಂಗಿಗಳು ಕಚ್ಬಿಟ್ರೆ ನಮ್ ಗತಿ ಏನ್ರಿ? ಇವತ್ತು ಲುಂಗಿ ಕಚ್ಚಿರೋದು ನಾಳೆ ನಮ್ಮ ಸಾಹೇಬ್ರ ಚರ್ಮ ಬಿಡುತ್ತಾ? ಅಜ್ಜ ಏನೇನೋ ಐಡಿಯಾ ಕೊಡ್ತಾ ಇದ್ದೆ ಕಣೋ, ಏನೋ ಮಾಡೋದು. ಇಲಿಗಳಿಂದ ಬೋನ್ನಲ್ಲಿ ಹಿಡಿದು ಬೇರೆ ಕಡೆ ತಗೊಂಡು ಹೋಗಿ ಬಿಡುಗಡೆ ಮಾಡ್ಬೋದಲ್ಲ? ಇಲಿಗಳನ್ನ ಬೋನಲ್ಲಿ ಹಿಡಿದು ಬೇರೆ ಕಡೆ ಹೋಗಿ ಬಿಡ್ಬೋದಲ್ಲ, ಕರೆಕ್ಟ್ ಅಲ್ಲ? ಬುದ್ಧಿ ಇದೆಯೇನ್ರಿ ನಿಮ್ಗೆ? ತಗೊಂಡೋಗಿ ಬಿಟ್ರೆ ಬಿಡಿಸ್ಕೊಂಡವ್ರು ಹುಡ್ಕೊಂಬಂದ್ ಹಿಡ್ಕೊಂಡು ಹೊಡಿತಾರೆ. ಒಂದ್ ಸೂಪರ್ ಐಡಿಯಾ ಬಂತು ಸರ್, ಸ್ವಲ್ಪ ಲೇಟ್ ಆಗೋಯ್ತು ಸರ್. ಅದೇನಂತ ಹೇಳಿ. ಸರ್, ಇಲಿಗಳು ಜಾಸ್ತಿ ಆದಷ್ಟು ಲುಂಗಿ ಸೇಲ್ಸ್ ಜಾಸ್ತಿ ಆಗುತ್ತೆ ಸರ್. ಅದೇಗ್ರಿ? ಸರ್, ಇಲಿಗಳು ಜಾಸ್ತಿ ಆಗ್ಬಿಟ್ರೆ ಎಲ್ಲಾ ಇಲಿಗಳು ಮನೆಯೊಳಗೆ ನುಗ್ಗ್ಬಿಟ್ಟು ಹಳೆ ಲುಂಗಿಗಳನ್ನ ಮಡ್ಚಿಟ್ಟಿರ್ತಾರಲ್ಲ, ಅದನ್ನೆಲ್ಲ ಕಚ 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 ಅಂತ ತಿನ್ಕೊಂಡ್ಬಿಡ್ತಾವ ಸರ್. ಆಗ ಮನೆಯವರೆಲ್ಲ ಹಳೆ ಲುಂಗಿ, ಕಿತ್ತೋಗಿರೋ ಲುಂಗಿನ ಈಚೆ ಬಿಸಾಕ್ಬಿಟ್ಟು ಹೊಸ ಲುಂಗಿನ ಪರ್ಚೇಸ್ ಮಾಡ್ತಾರೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಸಿಂಪಲ್ ಸರ್, ಗಣೇಶಣ್ಣನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕ ಮಾಡಿಸಿ, ಅಣ್ಣ ಗಣೇಶನ ಇಲಿಗಳನ್ನ ಪ್ರಪಂಚದಲ್ಲಿ ಜಾಸ್ತಿ ಮಾಡೋಣ ಅಂತ ಬೇಡ್ಕೊಂಡ್ಬಿಟ್ರೆ ಆಗೋಯ್ತು ಸರ್. ಒಟ್ನಲ್ಲಿ ಸೇಲ್ಸ್ ಇಂಪ್ರೂವ್ ಆಗಬೇಕು ಅಷ್ಟೇ ತಾನೇ ಸರ್? ಎಸ್, ವೆರಿ ಗುಡ್ ಐಡಿಯಾ, ಇಸ್ ವೆರಿ ಗುಡ್. ಆದ್ರೆ ಆಫೀಸ್ ಹಣ ದುರುಪಯೋಗ ಆಗ್ಬಾರ್ದು ಸರ್. ತಲೆ ಕೆಡಿಸ್ಕೊಬಿಡಿ ಸರ್, ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ಬಿಡ್ತೀನಿ ಸರ್. ಓಕೆ, ದ ಮೀಟಿಂಗ್ ಇಸ್ ಕ್ಲೋಸ್. ಸರ್, ಎಲ್ಲಿ ಸರ್ ಹೋಗಿತ್ತು? ಯಾಕೆ? ಟೀ ಬಿಸ್ಕಡೆ ಬಂದಿಲ್ಲ. ಅಮ್ಮ, ಬಿಸ್ಕಟ್ಟು ಬಟ್ಟೆ ಚಿಂದಿ ಚಿತ್ರಾನ್ನ. ಚಿಂದಿ ಎಲ್ಲಿದೆ, ಚಿತ್ರಾನ್ನ ಎಲ್ಲಿದೆ? ತೈಲಾಭಿಷೇಕ ಮಾಡ್ಸಕ್ ಹೋಗಿ ಒದೆ ತಿಂದು ಬಂದಿರೋ ಹಾಗಿದೆ. ಅದೇ ತೈಲದಲ್ಲಿ ಈಗ ಮಸಾಜ್ ಮಾಡ್ಬೇಕಷ್ಟೇ. ಏನ್ರಪ್ಪ ಎಲ್ರೂ ಸೇರ್ಕೊಂಡು ತಿಂಡಲ್ಲ, ಅದೇನಾಯ್ತು ಅಂದ್ರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ.
ನಂಗೊಂದು ಸ್ಪೆಷಲ್ ಪೂಜೆ ಮಾಡಿ. ಆ ಪೂಜೆ ಹೆಂಗಿರ್ಬೇಕು ಅಂದ್ರೆ, ಆ ಪೂಜೆ ಮಾಡಿದ ತಕ್ಷಣ ಭೂಮಿಲಿ ಇಲಿಗಳು ಜಾಸ್ತಿ ಆಗ್ಬಿಡ್ಬೇಕು. ಇಲಿಗಳ ಸಂತತಿ ಜಾಸ್ತಿ ಆಗ್ಬಿಟ್ಟು ಆ ಇಲಿಗಳೆಲ್ಲ ಬಂದು ಪ್ರಪಂಚದಲ್ಲಿರೋ ಗಂಡಸರು ಲುಂಗಿನೆಲ್ಲ ಕಚ್ಚಾಕ್ಬಿಡ್ಬೇಕು. ಆ ಲುಂಗಿಗಳು ಚಿಂದಿ ಆಗ್ಬಿಡ್ಬೇಕು. ಆಗ ನಮ್ ಲುಂಗಿ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಆ ತರ ಒಂದು ಗಣೇಶನಿಗೆ ಒಂದ್ ಸ್ವಲ್ಪ ಹೂವು ಜಾಸ್ತಿ ಹಾಕಿ ಪೂಜೆ ಮಾಡಿ. ರೇ ಸ್ವಾಮಿ, ಇಲಿ ಜಿರಳೆಗಳು ಕಡಿಮೆ ಆಗ್ಲಿ ಅಂತ ನಾವು ಪೂಜೆ ಮಾಡಿಸಿದ್ರೆ ನೀನ್ ಜಾಸ್ತಿ ಆಗ್ಲಿ ಅಂತ ಪೂಜೆ ಮಾಡಿಸಿದ್ಯಾ? ಬುದ್ಧಿ ಇದೇನೆ ನಿನಗೆ? ಏನಯ್ಯ, ಎಲ್ರ ಮನೆಗೂ ತೊಂದರೆ ಆದ್ರೆ ನಿನ್ಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಅಂತ ಪೂಜೆ ಮಾಡು ಅಂತ ಹೇಳ್ತಾ ಇದ್ಯಾ? ಏನ್ರಿ ಮುಖ ನೋಡ್ತೀರಾ? ಇಂತ ಕೆಟ್ಟ ಪೂಜೆ ಮಾಡಿಸ್ತೀಯನೋ? ನಿಮ್ಮಂತವ್ರು ಇರೋದ್ರಿಂದಾನೆ ಕೇದಾರ್ನಾಥದಲ್ಲಿ ಹಂಗಾಗಿರೋದು. ಫ್ಲಾಶ್ ಕಟ್ಟಲ್ಲಿ ಅದು ತಳ್ಳಿದಕ್ಕೆ ಇಲ್ಲಿ ಬಿದ್ನ. ಬೇರೆಯವರಿಗೆ ತೊಂದರೆ ಕೊಡೋದ್ರಿಂದ ನಮಗೆ ಲಾಭ ಆಗುತ್ತೆ ಅನ್ಕೊಂಡ್ರೆ ಅದರ ರಿಸಲ್ಟ್ ಇಷ್ಟೇ. ಇನ್ನೊಬ್ಬರ ಬಾಣಲೆಗೆ ಒಗ್ಗರಣೆ ಹಾಕೋಕ್ ಹೋದ್ರೆ ನಮ್ಮ ಬಾಣಲೆಯಲ್ಲಿರುವ ಚಿತ್ರಾನ್ನ ಸೀದೋಗುತ್ತೆ. ಕಂಟು ವಿಷ ಯಾಕ್ರಿ ಬಿಟ್ರಿ? ವಿಷ ಕಂಠ ಯಾಕ್ರಿ ಬಿಟ್ರಿ? ಅಯ್ಯೋ, ಇಂಥ ಟೈಮಲ್ಲಿ ಅದೆರಡೂ ಬೇಕೇನ್ರಿ? ತಗೊಳ್ಳಿ ವಿಷ ಕಂಠ. ಇಲಿ ಹಿಡಿಯೋಕ್ ಹೋಗಿ ಬಲಿಯಾದ್ರಲ್ರಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮ್ದು AC ಲುಂಗೀಸ್ ಅಂತ ವರ್ಲ್ಡ್ ಫೇಮಸ್ ಇನ್ ಕರ್ನಾಟಕ. ಗೊತ್ತು ಮಿಸ್ಟರ್ ಸದಾಶಿವ, ನಮ್ದು ಸೂಪರ್ ಲುಂಗಿ ಫ್ಯಾಕ್ಟ್ರಿ. ನಮಗೆ ತುಂಬಾ ಆರ್ಡರ್ಸ್ ಬಂದಿದೆ. ಅಷ್ಟು ಆರ್ಡರ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ನಮ್ಮಿಂದ ಸಾಧ್ಯ ಆಗ್ತಿಲ್ಲ. ಹಾಗಾದ್ರೆ ಮುಚ್ಚಿಬಿಡಿ. ಜೋಕ್ಸ್ ಜೋಕ್ಸ್. ಅದಕ್ಕೆ ನಿಮ್ ಜೊತೆ ಒಪ್ಪಂದ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ಲುಂಗಿಗಳನ್ನ ಸಿದ್ಧ ಮಾಡ್ಕೊಡಕ್ ಸಾಧ್ಯನಾ ಅಂತ ನಿಮ್ ಹತ್ರ ಮಾತಾಡಕ್ ಬಂದಿದ್ದೀನಿ. ಯು ವಾಂಟ್ ಟು ಲುಂಗೀಸ್? ಸೊಂಟ ಕಟ್ಕೊಳ್ಳೋ ಲುಂಗಿ. ಇನ್ನೆಲ್ಗ ಕಟ್ಕೋತಾರೆ? ಯಾರ್ಗೆ? ಅವ್ರಿಗೆ ನಾವು ಮಾಡ್ಕೊಂಡ ನಿಮ್ಗೆ ಯಾವ ಟೈಪ್ ಬೇಕು ಹೇಳಿಪ್ಪ? ನಮಗೆ ಜರಿ ಲುಂಗಿ ಬೇಕು. ಹಾಗಾದ್ರೆ ಬರೀ ಲುಂಗಿಗೆ ಒಂದ್ ಜರಿ ಬಾರ್ಡರ್ ಹಾಕೋದು ಅಷ್ಟೇ ತಾನೆ? ಕರೆಕ್ಟ್ ಸರ್. ಈ ಜರಿ ಸೀರೆ ಇರುತ್ತಲ್ಲ, ಹಾಗೆ ಜರಿ ಲುಂಗಿ ಅಂತ ಇರುತ್ತೆ. ನೀವು ಅದನ್ನ ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಡ್ಬೇಕು ಸರ್. ಓಕೆ, ಎಷ್ಟು ಬೇಕಾಗ್ಬೋದು ನಿಮ್ಗೆ? 5,000 ಜರಿ ಲುಂಗಿಗಳು ಬೇಕು. ನೀವ್ ಇದನ್ನೇನಾದ್ರೂ ಸಾಕತ್ತಾಗಿ ಮಾಡ್ಕೊಟ್ಬಿಟ್ರೆ ಇನ್ನು ದೊಡ್ಡ ಆರ್ಡರ್ ಹಿಡ್ಕೊಡ್ಬೋದು ಸರ್. ಸರ್, ಆರ್ಡರ್ ಏನೋ ಸಿಗುತ್ತೆ, ಆದ್ರೆ ಒಂದು ಅಗ್ರಿಮೆಂಟ್ ಅಂತ ಮಾಡಿದ್ರೆ ಆಮೇಲೆ ಪ್ರಾಬ್ಲಮ್ ಇರಲ್ವಲ್ಲ. ಯಾಕಂದ್ರೆ ಕರಾರು ಪತ್ರ ಮಾಡಿದ್ರೆ ಆಮೇಲೆ ತಕರಾರು ಇರಲ್ಲ ನೋಡಿ. ಏನ್ ಹೇಳ್ತಾ ಇದೀರ ನೀವು? ಸರ್ ಹೊಡಿತಾರೆ ನೋಡಿ, ಬಾಯಿ ಮಾತಿಗಿಂತ ನಿಮ್ಗೆ ಅಗ್ರಿಮೆಂಟ್ ಪೇಪರ್ ಬೇಕು. ಹಿಂದೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ಅಗ್ರಿಮೆಂಟ್ ಪೇಪರ್ ಆಯ್ತು, ಆಗ ತಾಳಗಾರ ಇತ್ತು. ಅದ್ರಲ್ಲಿ ಬರಿತಾ ಇರ್ಲಿಲ್ಲ ನೋಡ್ರಿ. ಅಗ್ರಿಮೆಂಟ್ ಮಾಡ್ಕೊಡ್ರು ತಕರಾರು ಎತ್ತೋ ಜನ ಇದ್ದೇ ಇರ್ತಾರೆ. ನಾನಂತ ಚೀಪ್ ಮನುಷ್ಯ ಅಲ್ಲ. ನಾನ್ ಯಾರು? ನನ್ನ ಹೆಸರೇನು? ದೇವರನ್ನೇ ಗೊತ್ತಿಲ್ಲ ಸರ್. ರಾಘವನ್. ಮಾಧವನ್ ಕಸಿನ್. ಸರ್, ಈಗೇನ್ ನಿಮಗೆ ನನ್ನ ಮೇಲೆ ಡೌಟಾ? ಇರಿ ಸರ್. 80,000 ತಗೊಳ್ಳಿ ಸರ್. ಇನ್ನು 10,000 ಬೇಕಾ ಸರ್? ತಗೊಳ್ಳಿ ಸರ್. ಸಾಕಾಗ್ಲಿಲ್ವಾ ಸರ್? ತಗೊಳ್ಳಿ ಸರ್, ಇನ್ನು 10,000. ಇನ್ನು ಬೇಕಾ ಸರ್ ನಿಮಗೆ? ಸಾಕು 5,000 ಲುಂಗಿ ಬೇಕಾದಷ್ಟಾಯ್ತು. ಸರ್, ನಿಮ್ ಹುಡುಗನ್ಗೆ ಹೇಳಿ, ಮುಖ ನೋಡಿ ಮಾತಾಡಕ್ ಹೇಳಿ. ಬೇಕಾ ಅಗ್ರಿಮೆಂಟ್? ಬೇಡ ಸರ್, ದಯವಿಟ್ಟು ಬೇಡ ಸರ್, ನಿಮ್ಮ ಅಗ್ರಿಮೆಂಟೇ ಬೇಡ. ನೋಡಿ, ನಿಮ್ಮ ಆರ್ಡರ್ ರೆಡಿ ಮಾಡಿಟ್ಟಿರ್ತೀನಿ, ಫೋನ್ ಮಾಡ್ತೀನಿ, ಬಂದು ತಗೊಂಡೋಗಿ ಸರ್. ಥ್ಯಾಂಕ್ ಯು. ನೋಡಿ ಆಯ್ತು ಸರ್. ಈಗ ಈಗಾನು ಇಲ್ಲ, ರೋಗಾನು ಇಲ್ಲ. ನೋಡ್ರಿ, 5,000 ಜರಿ ಲುಂಗಿ ಆಗೋವರೆಗೂ ಎಲ್ರಿಗೂ ಡೇ ಅಂಡ್ ನೈಟ್ ಡನ್ ಡನ್. ಅಕ್ಕ, ನೀನ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಿಂಗೆ ಓಡಾಡ್ತಿದ್ರೆ ನಿನ್ ಕಾಲ್ ನೋವು ಬರುತ್ತಷ್ಟೇ. ಭಾವ ಬಂದ್ರೆ ಮನೆ ಒಳಗ್ ಬರ್ದೇ ಇರ್ತಾರಾ? ಇಷ್ಟೊತ್ತಾದ್ರೂ ಯಾಕೆ ಇವ್ರು ಬರ್ಲಿಲ್ಲ? ಯಾಕೆ ಲೇಟು? ಯಾವಾಗ್ಲೂ ಲೇಟು. ನೀನ್ ಕೇಳಲ್ಲ ಮಾಡಲ್ಲ. ಸುಮ್ನೆ ಈಶಾ, ಪಾಪ ಅವ್ರಿಗೆ ಏನ್ ಪ್ರಾಬ್ಲಮ್ ಏನೋ. ಯಾಕೆ ಲೇಟ್ ಇರಬಹುದು? ಅಕ್ಕ, ಪಕ್ಕದ ಮನೇಲಿ ಅಂಕಲ್ ಬಾವ ಲೇಟ್ ಆಗಿ ಬಂದ್ರೆ ಏನೇನ್ ತರ್ತಾರ ಗೊತ್ತಾ? ಏನೇನ್ ತರ್ತಾರೆ? ಲಾಡು, ಬಾಳೆಹಣ್ಣು, ಜಿಲೇಬಿ, ಜಾಂಗೀರು, ಬಟ್ಟೆ, ಬಳೆ ಎಲ್ಲ ತರ್ತಾರೆ. ಯಾವ ಬಳೆ? ಕೋಡ್ಬಳೆ. ಇಡ್ಲಿ ಬಾವ ಏನ್ ತರ್ತಾರೆ ಹೇಳು? ಏನ್ ತರ್ತಾರೆ? ಪುದೀನ ಚಟ್ನಿ. ಕೇಳಿಸ್ಕೊಂಡಪ್ಪ, ಕೇಳಿಸ್ಕೊಂಡೆ. ಆದ್ರೆ ಇವತ್ತು ಪುದೀನ ಚಟ್ನಿ ತಂದಿಲ್ಲ. ಹೊಡಿಬಾರ್ದು. ಅಕ್ಕನ್ ಏನ್ ತಂದಿದ್ದೀರಾ? ಪುಕ್ಕ ತಂದಿದ್ದೀನಿ. ಅಯ್ಯೋ ಗಂಡ ಅಂತ ನಾನೇ ಬಂದಿದ್ದೀನಿ ಕಣ, ಬೇರೆ ಏನು ತರಬೇಕು? ಅಲ್ಲ ಬಾವ, ಲೇಟಾಗಿ ಬಂದಿದ್ದಕ್ಕೆ ಏನಾದ್ರು ತರ್ಬೇಕಲ್ಲ, ದಂಡ ಅಂತ. ಲೋ, ನಾನು ಅವಳ ಗಂಡ ಕಣೋ, ದಂಡ ಅಲ್ಲ ಕಣೋ ಪಿಸಾಚಿ. ಯಾಕೋ ನನ್ನ ಹೆಣ್ತೀನಿ ನನ್ನ ಮೇಲೆ ಎತ್ತು ಕಟ್ತೀರಾ? ಅಲ್ಲ ಬಾವ, ಅವಳು ಎತ್ಕಟ್ಟಕ್ಕೆ ಅವಳೇನು ಮಡ್ಕೆನಾ? ವಾವ್, ವಾಟ್ ಎ ಫ್ಯಾಂಟಾಸ್ಟಿಕ್ ಡೈಲಾಗ್. ಪ್ಲೀಸ್ ಕಮ್ ಹಿಯರ್. ಮಿಸ್ ಆಗಿಲ್ಲಲ್ಲ ದರಿದ್ರದೋನೆ?
ಏನಪ್ಪ ಏನು ಏನು ಯಾಕಪ್ಪ ಲೇಟು? ಅಕ್ಕ ಅವ್ರೇನು ತಂದಿಲ್ಲ, ಅವ್ರನ್ನ ದಬಾಯಿಸಿ ಸುಮ್ಮನೆ ಬಿಡ್ಬೇಡ. ಆಫೀಸಲ್ಲಿ ಒಂದು ರಾಶಿ ಕೆಲಸ ಕಣೋ. ಟೆನ್ಷನ್ ಅಲ್ಲಿ ಇಲ್ಲಿ ಬಂದ್ರೆ ನಿಮ್ಮ ಡಿಮ್ಯಾಂಡ್ ಬೇರೆನಾ? ಏನಪ್ಪ ಆಫೀಸಲ್ಲಿ ಅಷ್ಟೊಂದು ಕೆಲಸ ಏನಿತ್ತಪ್ಪ? ಅದು ಅದು ಒಂದು 50,000 ಜರಿ ಲುಂಗಿಗೆ ಆರ್ಡರ್ ಸಿಕ್ಕಿದೆ ಕಣೆ. ಯಾಕಪ್ಪ ಬಾಯಲ್ಲಿ ನಗು? ಅಲ್ಲ ಬಾವ, ಜೆರಿ ಲಂಗ ಕೇಳಿದೀನಿ. ಇದ್ಯಾವ್ದಿದು ಜೆರಿ ಲುಂಗಿ? ಏನಪ್ಪ ಯಾಕಪ್ಪ ಇಂಜಿನ್ ಸ್ಟಾರ್ಟು? ಕತ್ತೆಗೇನೋ ಗೊತ್ತು ಕರ್ಪೂರದ ಪರಿಮಳ. ಅದು ಕಸ್ತೂರಿಪ್ಪ. ಯಾಕೆ ಕರ್ಪೂರಕ್ಕೆ ಪರಿಮಳ ಇಲ್ವಾ? ಇದೆ. ನಮ್ದು ಹಂಗೆ ಎಲ್ಲ ಚೇಂಜ್. ಗೌ 50,000 ಲುಂಗಿ ರೆಡಿ ಆಗ್ಬೇಕು ಕಣೆ. ನೀನ್ ನಾಳೆ ನನ್ನ ಬೇಗ ಎಬ್ಸಿದ್ರೆ ನಾನು ಬೇಗ ಆಫೀಸ್ಗೆ ಹೋಗಿ 50,000 ಲುಂಗಿನ ಡಿಸೈನ್ ನ ಸೂಪರ್ವೈಸ್ ಮಾಡಿ ಅದನ್ನು ಡಿಸ್ಪ್ಯಾಚ್ ಮಾಡ್ಬಿಡ್ತೀನಿ ಕಣೆ. ಯಾಕಪ್ಪ ತುಂಬಾ ಸುಸ್ತಾಗಿರಂಗ್ ಕಾಣಿಸ್ತಿದ್ದೀರಾ? ಅಯ್ಯಪ್ಪ ಯಾರಿಗೆ ಹೇಳೋಣ ನಮ್ಮ ಲುಂಗಿ ಪ್ರಾಬ್ಲಮ್ಮು. ಆಫೀಸಿಂದ ಹೊರಟಿದ್ದೆ ಲೇಟು ಕಣೆ. ಬರ್ತಾ ನಮ್ಮ ಗಾಡಿ ರಾಯ 3 ಕಡೆ ಕೈ ಕೊಟ್ಬಿಟ್ಟ ಕಣೆ. ಅವನನ್ನ ತಾಳ್ಕೊಂಡು ಬರೋವಷ್ಟರಲ್ಲಿ ನನ್ನ ನೆನ ಬಿದ್ದೋಯ್ತಪ್ಪ. ಹಾಗಾದ್ರೆ ಬೇಗ ಊಟ ಮಾಡಿ ಮಲ್ಕೊಂಬಿಡಿ. 5 ಗಂಟೆಗೆ ಎದ್ಬಿಡಿ. ನಾನ್ ಮಾಡಿರ್ತೀನಿ ಇಡ್ಲಿ ರೆಡಿ, ಅದನ್ನ ತಗೊಂಡೋಗಿ ಮಾರ್ಬಿಡಿ. ಮಿಕ್ಕಿದ್ನ ತಂದು ಮನೇಲಿ ಇಟ್ಬಿಡಿ. ಆಮೇಲೆ ಸ್ನಾನ ಮಾಡ್ಕೊಂಬಿಡಿ. ಮರಿಬೇಡಿ, ಬಟ್ಟೆ ಹಾಕೊಂಡು ಆಫೀಸ್ಗೆ ಹೊರಟ್ಬಿಡಿ. ಟೋಟಲ್ ಟೆಂಡಿ. ಏನಮ್ಮ ಇಷ್ಟೊಂದು ಪ್ರಾಸಬದ್ಧಾಗಿ ಮಾತಾಡ್ತಿದ್ಯಾ? ಎಲ್ಲ ಅವ್ರ ಮಹಿಮೇನಪ್ಪ. ಯಾರ್ದಮ್ಮ? ನಾರ್ದ ಅಂಕಲ್ದು.